ಆತ್ಮೀಯ ಮಿತ್ರರೇ, ಪ್ರಾರಂಭದಲ್ಲಿ ಗುರುಗಳಾದಂತಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರ ಪಾದಾರವಿಂದಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಾಗೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾಸ್ಟರ್ಗಳಿಗೆ ನಮಸ್ತಾ. ಇಂದಿನ ವಿಶೇಷ ಪಿರಮಿಡ್ ಉದ್ಘಾಟನಾ ಸಮಾರಂಭ. ಆ ಉದ್ಘಾಟನೆಗೆ ಕಾರಣೀಭೂತರಾಗಿರ್ತಕ್ಕಂಥ ವೈಶಾಲಿ ಮೇಡಮ್ ಅವ್ರಿಗೆ ಹಾಗೂ ಸತೀಶ್ ಮಾಸ್ಟರ್ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಒಂದು ಶಾಕಾರ ರ್ಯಾಲಿ ಮತ್ತು ಪಿರಮಿಡ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಶೇಷವಾಗಿ ಎಲ್ಲ ತುಮಕೂರಿನ ಪಿರಮಿಡ್ ಮಾಸ್ಟರ್ಗಳು ಒಟ್ಟಾಗಿ ಅತ್ಯದ್ಭುತವಾಗಿ ಮಾಡಿರ್ತಕ್ಕಂಥ ಸಂಭ್ರಮದ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಸಂತೋಷವನ್ನು ಹಂಚಿಕೊಳ್ತಾ, ಬೇರೆ ಬೇರೆ ಕಡೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಧ್ಯಾನ ಮಿತ್ರರೇ, ನೋಡಿ, ಪಿರಮಿಡ್ ಈಗಾಗಲೇ ಹೇಳಿದರು, ಒಂದು ಶಕ್ತಿಯ ಭಂಡಾರ, ಶಕ್ತಿಯ ಆಗರ, ಶಕ್ತಿಯ ಖಜಾನೆ. ನಾನು ಅಂದ್ಕೊಂಡೆ, ನನಗೀಗ ಈ ವಿಷಯ ಒಂದು ನೆನಪಿಗೆ ಬಂತು. ಏನು ಅಂತ ಹೇಳಿದ್ರೆ, ಈ ಭೂಮಿಯ ಮೇಲೆ ಏನು ತಗ್ಗು ದಿನ್ನೆಗಳಿವೆ, ಸರೋವರಗಳಿವೆ, ಪರ್ವತಗಳಿವೆ. ಈ ಭೂಮಿಯ ಸಮತೋಲನವನ್ನು ಸಹಜವಾಗಿ ಕಾಪಾಡಲಿಕ್ಕೆ ಇರ್ತಕ್ಕಂಥವೇ ಪರ್ವತಗಳು. ಆ ಪರ್ವತಗಳ ರೀತಿಯಲ್ಲಿ ನಾವು ಕೂಡ ಪಿರಮಿಡ್ಗಳನ್ನು ನಿರ್ಮಾಣ ಮಾಡಿಕೊಂಡ್ರೆ ನಮ್ಮ ಮನೆಗಳು, ನಮ್ಮ ಊರುಗಳು ಕೂಡ ನಮ್ಮ ಸಮತೋಲನವನ್ನು, ಅಂದರೆ ಈ ಕಟ್ಟಡಗಳ ಸಮತೋಲನವನ್ನು, ಕೃತಕತೆಯ ಸಮತೋಲನವನ್ನು ಸೃಷ್ಟಿಸಿಕೊಳ್ಳಲಿಕ್ಕೆ ಅದ್ಭುತವಾದಂಥ ಸಾಧನಗಳಾಗ್ತವೆ. ಹಾಗೆ ನಮ್ಮ ಧ್ಯಾನ ಶಕ್ತಿಗೆ, ಆಧ್ಯಾತ್ಮ ಶಕ್ತಿಗೆ ಮಾರ್ಗವಾಗಿರ್ತಕ್ಕಂಥ ಬಾಗಿಲುಗಳಾಗಿ ನಮಗೆ ಶಕ್ತಿಯನ್ನು ಕೊಡ್ತವೆ. ಹಾಗಾಗಿ ಶಕ್ತಿಯ ಆಗರಗಳು, ಆಗಲೇ ಸ್ವಾಮೀಜಿ ಹೇಳಿದ್ರು, ಇದು ಪಂಚಭೂತಗಳಿಂದ ಆವೃತವಾಗಿರ್ತಕ್ಕಂಥ ಈ ಭೂಮಿಯಲ್ಲಿ ಪಂಚಭೂತಗಳ ಶಕ್ತಿಯನ್ನೆಲ್ಲ ತನ್ನಲ್ಲಿ ಕೇಂದ್ರೀಕರಿಸಿ ಪಿರಮಿಡ್ ಶಕ್ತಿಯನ್ನು ಉತ್ಪಾದನೆ ಮಾಡಿ ಅನಂತ ಶಕ್ತಿಯನ್ನು ನಮಗೆ ಬಿಟ್ಕೊಡ್ತಕ್ಕಂಥ ಪಿರಮಿಡ್ ನಿರ್ಮಾಣ ಅದ್ಭುತವಾದ ಕಾರ್ಯ. ಅದು ನಮ್ಮ ಧ್ಯಾನ ಮಾಸ್ಟರ್ ಮಾಡಿರ್ತಕ್ಕಂಥದ್ದು ಇನ್ನು ಮೆಚ್ಚತಕ್ಕಂಥ ಕಾರ್ಯ. ಅದಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥ ಗುರುಗಳಾದ ಪತ್ರಿಜಿಯವರಿಗೆ ಹಾಗೂ ಉಳಿದಂಥ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಅನಂತ ಆತ್ಮ ಪ್ರಣಾಮಗಳು. ಹಾಗಾಗಿ ಪಿರಮಿಡ್ ಶಕ್ತಿಯನ್ನು ಪ್ರತಿಯೊಬ್ಬರೂ ಬಳಸ್ಕೊಳ್ಳೋಣ. ಹಾಗೆ ಶಾಕಾರ ರ್ಯಾಲಿ ಮಾಡಿದ್ವಿ. ಶಾಕಾರ ರ್ಯಾಲಿ ಕೂಡ ಅಷ್ಟೇ, ಆಧ್ಯಾತ್ಮದ ಬಾಗಿಲಿಗೆ ಬರಬೇಕಪ್ಪ ಅಂದ್ರೆ ನಾವು ಸಾಮಾನ್ಯವಾಗಿ ಶಾಕಾರಿಗಳಾಗಲೇಬೇಕು. ಧ್ಯಾನ ಕುದುರಬೇಕು ಅಂದರೂ ಕೂಡ, ಅನುಭವಗಳಾಗಬೇಕು ಅಂದರೂ ಕೂಡ, ಚಕ್ರಗಳು ಆಕ್ಟಿವೇಟ್ ಆಗಬೇಕು ಅಂದರೂ ಕೂಡ ಶಾಕಾರಿಗಳಾಗಲೇಬೇಕು. ಸೊ ಆ ಶಾಕಾಹಾರ, ಯಾಕೆ ಅಂದರೆ ಆಹಾರಕ್ಕೂ ಮನಸ್ಸಿಗೂ ನಿಕಟ ಸಂಬಂಧ ಇದೆ. ಆಹಾರದಂತೆ ನಾವು ನಮ್ಮ ಸ್ವಭಾವಗಳನ್ನು ಬೆಳೆಸ್ಕೊಳ್ತೇವೆ. ಹಾಗಾಗಿ ನಾವು ಶಾಕಾಹಾರನೋ ಸಾತ್ವಿಕ ಆಹಾರನೋ ಸುಲಭವಾಗಿ ಜೀರ್ಣವಾಗುವಂಥ ಆಹಾರವನ್ನು ತೆಗೆದುಕೊಂಡಿದ್ದೇ ಆದರೆ ವೇಗವಾಗಿ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸ್ತೇವೆ. ಆ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಆತ್ಮದ ಬಾಗಿಲನ್ನು ತೆಗೆರ್ತಕ್ಕಂತಹ ಧ್ಯಾನ ಇನ್ನೊಂದು ಬಹಳ ಶ್ರೇಷ್ಠವಾದ ಮೆಟ್ಟಿಲು. ಆ ಧ್ಯಾನದ ಬಾಗಿಲು ಯಾವುದು ಅಂದರೆ ಉಸಿರು. ಆ ಉಸಿರು, ಆ ವಾಯು ನಮ್ಮಲ್ಲಿ ಮತ್ತಷ್ಟು ಮಾರ್ಗವನ್ನು, ಆನಾಪಾನಸತಿ ಧ್ಯಾನ ಮಾರ್ಗ ಬಹಳ ಸುಲಭವಾಗಿ ಗುರುಗಳಿಂದ ನಮಗೆಲ್ಲ ದೊರಕಿದೆ. ಹಾಗಾಗಿ ಆ ಧ್ಯಾನ ಮಾರ್ಗವನ್ನು, ಸಸ್ಯಾಹಾರ ಮಾರ್ಗವನ್ನು, ಪಿರಮಿಡ್ ಶಕ್ತಿಯನ್ನು ನಾವೆಲ್ಲ ಬಳಸ್ಕೊಳ್ಳೋಣ ಅಂತ ಹೇಳ್ತಾ, ನನಗೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಅನಂತ ಪ್ರಣಾಮಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.